ಮೊದಲ 24 ವರ್ಷವನ್ನ ಗಾಯತ್ರಿ ಮಂತ್ರದ ಉಪಾಸನೆಯಿಂದಲೇ ಅವನು ಕಳೆಯಬೇಕು ಅಂತ ಇದೆ. ಹೀಗಾಗಿ ಸಕಾಲದಲ್ಲಿ ಆ ಮಗುವಿಗೆ ಉಪನಯನ ಸಂಸ್ಕಾರವನ್ನ ಮಾಡಿ ಆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಯಾವ ಆ ನಾರಾಯಣ ಲಕ್ಷ್ಮೀನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ ಅವನ ಅನುಗ್ರಹವನ್ನ ಅವಶ್ಯವಾಗಿ ಪಡ್ಕೋಬೇಕು. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರೀತ್ಯಭಿಧೀಯತೆ. ಯಾವ ಪುರುಷ ಈ ಮಂತ್ರವನ್ನ ಗಾನ ಮಾಡ್ತಾನೋ ಆ ಪುರುಷನನ್ನ ರಕ್ಷಣೆ ಮಾಡತ್ತೆ ಅನ್ನೋ ಕಾರಣದಿಂದಲೇ ಆ ಮಂತ್ರಕ್ಕೆ ಗಾಯತ್ರಿ ಮಂತ್ರ ಅನ್ನೋ ಹೆಸರಿನಿಂದ ಕರೀತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೆಂಕಟನಾಥರಿಗೆ ಗೃಹಸ್ಥ ಧರ್ಮದಲ್ಲಿ ಇರುವಂತಹ ಅನೇಕ ತರಹದ ನ್ಯೂನತೆಗಳನ್ನ ಅವರ ಮನ ಮುಟ್ಟುವಂತೆ ಸಂಪೂರ್ಣ ಗಾರ್ಹಸ್ಥ್ಯ ಜೀವನದಲ್ಲಿ ವೈರಾಗ್ಯ ಬರುವಂತೆ ಮಾತನಾಡಿ ಆ ಸುಧೀಂದ್ರ ತೀರ್ಥರು ಅನೇಕ ರೀತಿಯಾಗಿ ಸನ್ಯಾಸದ ಕಡೆ ಅವರ ಮನಸ್ಸನ್ನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗೆ ಉಪದೇಶವನ್ನ ನೀಡ್ತಾ ಆ ಸುಧೀಂದ್ರ ತೀರ್ಥರು ತಮ್ಮ ಉಪದೇಶವನ್ನ ಮುಗಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ವೇದ ವ್ಯಾಖ್ಯಾ ಸಂಪದೋ ನೈವ ಯುಕ್ತಾ ವ್ಯಾಸಂಗೇತೆ ಮಜ್ಜತೋ ಗೇಹ ಜಾತೆ ತಸ್ಮಾದಾಶಾಂ ಮುಂಚತಸ್ಯಾಂ ತರುಣ್ಯಾಂ ಶೀಘ್ರಂ ಕುರ್ಯಾತ್ ಬಾಲಮಂಗೋಪನೀತಂ. ಗೇಹಜಾತೆ ವ್ಯಾಸಂಗೆ. ಈ ಮದುವೆ ಮಾಡಿಕೊಂಡು ಮಕ್ಕಳನ್ನ ಹೆತ್ತ ಮೇಲೆ ಸಂಸಾರದಲ್ಲೇ ನಾವೇನಾದರೂ ಕೂಡ ಮುಳುಗಿಬಿಟ್ಟರೆ ಆಗ ವೇದಾರ್ಥ ವಿಚಾರಗಳನ್ನ ಆಲೋಚನೆ ಮಾಡಲಿಕ್ಕೆ ಸಮಯ ಆಗೋದಿಲ್ಲ. ಯಾಕೆ? ಈಗಿನ ಕಾಲದ ಪ್ರಸ್ತುತ ಸನ್ನಿವೇಶ ಯಾವ ರೀತಿ ಇದೆ ಅಂತ ಆಲೋಚನೆ ಮಾಡ್ತಾ ಹೋದರೆ ಮಕ್ಕಳಿರ್ತಾರೆ, ವಯಸ್ಸಿಗೆ ಬಂದಿರ್ತಾರೆ, ಮದುವೆ ಆಗದೆ ಇದ್ದರೆ ಅಯ್ಯೋ ಮದುವೆ ಆಗಿಲ್ಲ, ಮದುವೆ ಆದ ಮೇಲೆ ಇನ್ನೂ ಮಕ್ಕಳಾಗಿಲ್ಲ, ಮಕ್ಕಳಾದ ಮೇಲೆ ದೊಡ್ಡವರಾಗೋ ತನಕ ಒಂದು ಚಿಂತೆ, ದೊಡ್ಡವರಾದ ಮೇಲೆ ಪುನಃ ಇನ್ನೊಂದು ಚಿಂತೆ. ಹೀಗೆ ಈ ಸಂಸಾರದ ಕೊಂಡಿ ಒಂದಕ್ಕೊಂದು ಅತ್ಯಂತ ಹತ್ತಿರದಿಂದ ಅಂಟಿಕೊಂಡು ಬಿಟ್ಟಿದೆ. ಆದ್ದರಿಂದ ಈ ಸಂಸಾರದ ಗಂಟನ್ನ ಸುಲಭದಲ್ಲಿ ಬಿಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಮನೆ ಕೆಲಸ ಒಂದಲ್ಲ ಒಂದು ರೀತಿಯಿಂದ ಬರೀ ಪುರುಷ ಅಂತ ಹೇಳಿದ ಮಾತ್ರಕ್ಕೆ ಹೆಂಡತಿಗೆ ಸಹಾಯ ಮಾಡದೇ ಇರಲಿಕ್ಕೆ ಸಾಧ್ಯ ಉಂಟೆ? ಮಕ್ಕಳ ಯೋಗಕ್ಷೇಮವನ್ನ ವಿಚಾರಿಸಿಕೊಳ್ಳದೇ ಇರಲಿಕ್ಕೆ ಸಾಧ್ಯ ಉಂಟೆ? ವೃದ್ಧರಾದ ತಂದೆ ತಾಯಿಗಳ ಸೇವೆಯನ್ನ ಮಾಡದೇ ಇರಲಿಕ್ಕೆ ಸಾಧ್ಯ ಉಂಟೆ? ಹೀಗೆ ಈ ಗಾರ್ಹಸ್ಥ್ಯ ಧರ್ಮದಲ್ಲಿ
ಗೃಹಸ್ಥ ಧರ್ಮದಲ್ಲಿ ಒಂದಲ್ಲ ಒಂದು ರೀತಿಯಿಂದ ನಮಗೆ ಕೆಲಸಗಳು ಇದ್ದೇ ಇರ್ತಾವೆ. ಕೆಲವೊಂದು ಸುಖಪ್ರದ, ಇನ್ನು ಕೆಲವೊಂದು ದುಃಖಪ್ರದ ಅನ್ನೋ ಇಷ್ಟೇ ವ್ಯತ್ಯಾಸ ಹೊರತು ಆದ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಸಂಸಾರದಲ್ಲಿ ಒಂದಲ್ಲ ಒಂದು ಕೆಲಸ ಅವನಿಗೆ ಇದ್ದೇ ಇರುತ್ತೆ. ಹೇಳ್ತಾರೆ, ಇಂಥ ನಿನಗೆ ಈ ಮನೆ ಕೆಲಸ, ಗಂಡ ಹೆಂಡಂದಿರ ಪೋಷಣೆ, ಮಕ್ಕಳ ವೃದ್ಧ ತಂದೆ ತಾಯಿಗಳ ಪೋಷಣೆಯನ್ನ ಮಾಡ್ತಾ ಇರ್ತಕ್ಕಂಥ ನಿನಗೆ ತಾನೇ ಶಾಸ್ತ್ರಾರ್ಥ ವಿಚಾರಗಳನ್ನ ಮನನ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಒಂದು ಮಾತಿದೆ, ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಯಾರು ಜ್ಞಾನಿಗಳಾಗಿದ್ದಾರೋ, ಯಾರು ವಿದ್ವಾಂಸರಾಗಿದ್ದಾರೋ ಅವರ ಸಮಯ ಯಾವ ರೀತಿ ಕಳೆಯುತ್ತೆ? ಕಾವ್ಯದಲ್ಲಿ ವಿನೋದ ಮಾಡೋದರ ಮೂಲಕ, ಶಾಸ್ತ್ರಗಳಲ್ಲಿ ವಿನೋದವನ್ನ ಮಾಡೋದರ ಮೂಲಕ. ಹೀಗೆ ಕಾವ್ಯ ಶಾಸ್ತ್ರಗಳಲ್ಲಿ ಮಾಡುವ ವಿನೋದದಿಂದ ಜ್ಞಾನಿಗಳ ಸಮಯ ಕಳೆದು ಹೋಗತ್ತೆ. ಆದರೆ ನೀನು ಗೃಹಸ್ಥನಾಗಿ ಇದ್ದರೆ ಕೇವಲ ವಿನೋದೇನ ಕಾಲೋ ಗಚ್ಚತಿ. ಬರೀ ಅಷ್ಟೇ ಹೆಂಡತಿ ಮಕ್ಕಳಿಂದ ನೀನು ಸುಖವನ್ನ ಪಟ್ಟು ನೀನು ಕಾಲವನ್ನ ಕಳಿಬೇಕು ಅಷ್ಟೇ ಹೊರತು ನಿನಗೆ ಕಾವ್ಯದಲ್ಲಿ ಆಗಲಿ ಶಾಸ್ತ್ರದಲ್ಲಿ ಆಗಲಿ ಯಾವುದೇ ರೀತಿಯಾಗಿಯೂ ಕೂಡ ನಿನಗೆ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆಲೋಚನೆಯನ್ನ ಮಾಡು. ತಸ್ಮಾತ್ ಆಶಾಂ ಮುಂಚತಸ್ಯಾಂ ತರುಣ್ಯಾಂ. ಆದ್ದರಿಂದ ಈ ಹೆಂಡತಿ ಮಕ್ಕಳು ಈ ಜನ್ಮಕ್ಕೆ ಮಾತ್ರ, ಮುಂದಿನ ಜನ್ಮದಲ್ಲಿ ಇನ್ನಾರು ಹೆಂಡತಿಯರೋ ಇನ್ನಾರು ಮಕ್ಕಳೋ, ಹಿಂದಿನ ಜನ್ಮದಲ್ಲಿ ಯಾರು ಹೆಂಡಂದಿರಾಗಿದ್ದರೋ ಯಾರು ಮಕ್ಕಳಾಗಿದ್ದರೋ ಯಾರಿಗ್ ತಾನೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಸುಮ್ಮನೆ ಈ ಸಂಸಾರ, ಈ ಜಂಜಾಟ ಇದಾವುದನ್ನೂ ಕೂಡ ತಲೆ ಕೆಡಿಸಿಕೊಳ್ಳದೆ ನಾವು ಉಪದೇಶ ಮಾಡಿದಂತೆ ನೀವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲು ಸನ್ನದ್ಧರಾಗಿ. ಅದಕ್ಕೆ ಅಂಗಭೂತವಾದಂತಹ, ನಿಮಗೆ ಮಕ್ಕಳು ಚಿಕ್ಕವರಿದ್ದಾರೆ, ಲೌಕಿಕ ಕಾರಣವನ್ನ ನೀವೇನೋ ಕೊಟ್ಟಿರಿ, ಏನಂತ, ಮಗನಿಗೆ ಉಪನಯನ ಆಗಿಲ್ಲ, ಯುವತಿ ಇನ್ನೂ ನನ್ನ ಹೆಂಡತಿ ಇನ್ನೂ ಕೂಡ ಚಿಕ್ಕವಳು, ಆಶಾಂ ಮುಂಚ ತರುಣ್ಯಾಂ, ಯುವತಿಯಲ್ಲಿ ಆಸೆಯನ್ನ ಪರಿತ್ಯಾಗ ಮಾಡಿ ಬಾಲಕನಿಗೆ ಉಪನಯನ ಆಗಿಲ್ಲ ಅಂತ ಹೇಳಿದಿರಲ್ಲವೇ, ಆ ಬಾಲಕನಿಗೆ ಉಪನಯನ ಸಂಸ್ಕಾರವನ್ನ ಮೊದಲು ಮಾಡಿಸಿ. ನೋಡಿ, ಅನೇಕ ಧರ್ಮಶಾಸ್ತ್ರಗಳು ಪ್ರತಿಯೊಬ್ಬ ಬ್ರಾಹ್ಮಣ ವಟುವಿಗೂ ಕೂಡ ಸಕಾಲದಲ್ಲಿ ಉಪನಯನವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾರೆ. ಒಂದೋ ಗರ್ಭಾಷ್ಟಮದಲ್ಲಿ ಅಥವಾ ಹುಟ್ಟಿನಿಂದ 7 ಅಥವಾ 8 ವರ್ಷದ ಒಳಗೆ ಆ ಮಗುವಿಗೆ ಉಪನಯನ ಅನ್ನೋ ಸಂಸ್ಕಾರವನ್ನ ಅವಶ್ಯವಾಗಿ ಕೊಡಬೇಕು. ಉಪನಯನ ಅನ್ನೋ ಶಬ್ದವೇ ಹೇಳುತ್ತೆ, ಉಪ ಭಗವಂತನ ಸಮೀಪಕ್ಕೆ, ನಯನ ಯಾವುದು ಕೊಂಡೊಯ್ಯುತ್ತೋ, ಯಾವ ಸಂಸ್ಕಾರ ಆ ಪುರುಷನನ್ನ ಆ ವ್ಯಕ್ತಿಯನ್ನ ಕೊಂಡೊಯ್ಯುತ್ತೋ ಅದಕ್ಕೆ ಉಪನಯನ. ಶಾಸ್ತ್ರ ಹೇಳುತ್ತೆ, ತಾಯಿಯ ಗರ್ಭದಿಂದ ಬಂದ ಮಾತ್ರಕ್ಕೆ ಅವನನ್ನ ದ್ವಿಜ ಅಂತ ಕರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಆ ಮಗು ದ್ವಿಜ ಅನ್ನೋ ಹೆಸರಿನಿಂದ ಕರೆಸಿಕೊಳ್ಳಲ್ಪಡ್ತಾನೆ ಅಂತ ಹೇಳಿದರೆ, ತಾಯಿ ಗರ್ಭದಿಂದ ಒಂದು ಹುಟ್ಟಾದರೆ ಉಪನಯನ ಸಂಸ್ಕಾರದಿಂದ ಆ ಮಗುವಿಗೆ ಇನ್ನೊಂದು ಹುಟ್ಟು. ದ್ವಾಭ್ಯಾಂ ಜಾಯತೆ ಇತಿ ದ್ವಿಜಃ. 2 ಬಾರಿ ಹುಟ್ಟುವ ಕಾರಣದಿಂದಲೇ ಆ ಮಗುವಿಗೆ ದ್ವಿಜ ಅನ್ನೋ ಹೆಸರು ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಪುರುಷನು ಕೂಡ ಸಕಾಲದಲ್ಲಿ ಆ ಮಗುವಿಗೆ ಉಪನಯನ ಸಂಸ್ಕಾರ ಮಾಡಬೇಕು. ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಯಥಾ ವ್ರಾಪ್ತ್ಯೋ ದ್ವಿಜೋತ್ತಮಃ. ಸಕಾಲದಲ್ಲಿ
ಮಕ್ಕಳಿಗೆ ಉಪನಯನ ಎಂಬ ಸಂಸ್ಕಾರವನ್ನ ಕೊಡದೇ ಇದ್ದರೆ ಆ ಮಗು ವ್ರಾಪ್ತ್ಯನಾಗ್ತಾನೆ. ಏನು ವ್ರಾಪ್ತ್ಯ ಅಂದ್ರೆ, ಯಾವ ವಯಸ್ಸಿಗೆ ಯಾವ ಸಂಸ್ಕಾರವನ್ನ ಮಾಡಬೇಕೋ ಆ ಸಂಸ್ಕಾರ ಆ ಮಗುವಿಗೆ ಸಿಗದೇ ಇದ್ದರೆ ಆ ಮಗುವನ್ನ ವ್ರಾಪ್ತ್ಯ, ಆ ಪುರುಷನನ್ನ ಪ್ರಾಪ್ತ್ಯ. ಯಾವುದೇ ವೈದಿಕ ಕರ್ಮಗಳಿಗೂ ಕೂಡ ಆ ವ್ಯಕ್ತಿಗೆ ಅಧಿಕಾರ ಇರೋದಿಲ್ಲ. ಈಗಿನ ಕಾಲದಲ್ಲಂತೂ ಮದುವೆ ಹಿಂದಿನ ದಿನ ಸಮಾವರ್ತನ, ಅದರ ಹಿಂದಿನ ದಿನ ಮದುವೆ ಆದ್ರೆ ಯಜ್ಞೋಪವೀತ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಮದುವೆ ಹಿಂದಿನ ದಿನ ಉಪನಯನ ಸಂಸ್ಕಾರವನ್ನ ಮಾಡಿಕೊಳ್ಳುವಂತಹದ್ದನ್ನ ನಾವು ಇವತ್ತಿನ ದಿನ ನೋಡ್ತಾ ಇದ್ದೇವೆ. ಸ್ಪಷ್ಟವಾಗಿ ಹೇಳುತ್ತೆ, ಒಬ್ಬ ವಟು ತನ್ನ 116 ವರ್ಷದ ಆ ಜೀವನದಲ್ಲಿ ಮೊದಲ 24 ವರ್ಷವನ್ನ ಗಾಯತ್ರಿ ಮಂತ್ರದ ಉಪಾಸನೆಯಿಂದಲೇ ಅವನು ಕಳೆಯಬೇಕು ಅಂತ ಇದೆ. ಹೀಗಾಗಿ ಸಕಾಲದಲ್ಲಿ ಆ ಮಗುವಿಗೆ ಉಪನಯನ ಸಂಸ್ಕಾರವನ್ನ ಮಾಡಿ ಆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಯಾವ ಆ ನಾರಾಯಣ, ಲಕ್ಷ್ಮೀನಾರಾಯಣ ರೂಪಿ ಪರಮಾತ್ಮ ಇದ್ದಾನೆ, ಅವನ ಅನುಗ್ರಹವನ್ನ ಅವಶ್ಯವಾಗಿ ಪಡ್ಕೋಬೇಕು. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರೀತ್ಯಭಿಧೀಯತೆ. ಯಾವ ಪುರುಷ ಈ ಮಂತ್ರವನ್ನ ಗಾನ ಮಾಡ್ತಾನೋ ಆ ಪುರುಷನನ್ನ ರಕ್ಷಣೆ ಮಾಡತ್ತೆ ಅನ್ನೋ ಕಾರಣದಿಂದಲೇ ಆ ಮಂತ್ರಕ್ಕೆ ಗಾಯತ್ರಿ ಮಂತ್ರ ಅನ್ನೋ ಹೆಸರಿನಿಂದ ಕರೀತಾ ಇದೆ. ಅಷ್ಟೇ ಅಲ್ಲ, ಬರೀ ಉಪನಯನ ಸಂಸ್ಕಾರವನ್ನ ಇತರ ಸಂಸ್ಕಾರಗಳಂತೆ ಕಾಟಾಚಾರಕ್ಕೆ ಮಾಡತಕ್ಕಂತಹದ್ದಲ್ಲ. ಯಾವ ತಂದೆ ಯಾವ ವಟುವಿಗೆ ಯಾವ ಮಗುವಿಗೆ ಉಪನಯನ ಸಂಸ್ಕಾರವನ್ನ ಮಾಡ್ತಾನೋ ಆ ಮಗುವಿಗೆ ಉಪನಯನ ಸಂಸ್ಕಾರ ಮಾಡೋದಕ್ಕಿಂತ ಮುಂಚೆ ಇವನು ಆ ವಟುವಿಗೆ ಯಾವ ಯಜ್ಞೋಪವೀತವನ್ನ ಹಾಕ್ತಾನೋ ಆ ಯಜ್ಞೋಪವೀತವನ್ನ ಕನಿಷ್ಠ ಪಕ್ಷ 1,00,000 ಗಾಯತ್ರಿ ಮಂತ್ರವನ್ನಾದರೂ ಕೂಡ ಆ ಯಜ್ಞೋಪವನ್ನ ಹಿಡಿದು ಬ್ರಹ್ಮ ಗಾಯತ್ರಿ ಮಂತ್ರವನ್ನ ಜಪ ಮಾಡಿರಬೇಕು. ಅದು ಆಗದೆ ಇದ್ದರೆ 10,000 ಮಂತ್ರವನ್ನಾದರೂ ಕೂಡ ಕನಿಷ್ಠ ಪಕ್ಷ ಆ ಯಜ್ಞೋಪವೀತವನ್ನು ಮುಟ್ಟಿ ಜಪಿಸಲೇಬೇಕು ಅಂತ ಶಾಸ್ತ್ರಗಳು ನಿರೂಪಣೆಯನ್ನು ಮಾಡ್ತವೆ. ಹೀಗೆ ಅಂಥ ಗಾಯತ್ರಿ ಮಂತ್ರದಿಂದ ಪವಿತ್ರವಾದ ಯಾವ ಯಜ್ಞೋಪವೀತ ಇದೆ ಆ ಯಜ್ಞೋಪವೀತವನ್ನ ಆ ಮಗುವಿಗೆ ಹಾಕಿದಾಗ ಆಗ ಅವನು ದ್ವಿಜ ಅಂತ ಈ ರೀತಿಯಾಗಿ ಕರೀತಾರೆ. ಶಾಸ್ತ್ರಗಳು ಹೇಳ್ತವೆ, ಈ ಉಪನಯನ ಸಂಸ್ಕಾರ ಮಾಡಿ ಆ ವಟುವಿಗೆ ಗಾಯತ್ರಿ ಮಂತ್ರದ ಉಪದೇಶ ಕೊಡಲಿಕ್ಕೆ ಅಧಿಕಾರ ಇರುವಂತಹದ್ದು ಕೇವಲ ಆ ತಂದೆಗೆ ಮಾತ್ರ. ಕೆಲವರೆಲ್ಲ ಇರ್ತಾರೆ, ಯಾರೋ ಹಿರಿಯರು ಬಂದರು, ವಿದ್ಯೋಪದೇಶಕರಾದಂತಹ ಗುರುಗಳು ಬಂದರು ಅಂದ ಮಾತ್ರಕ್ಕೆ ತಾವು ಗಾಯತ್ರಿ ಮಂತ್ರದ ಉಪದೇಶವನ್ನ ನೀಡದೆ ಅವರ ಮೂಲಕ ಉಪದೇಶವನ್ನ ಕೊಡಿಸಿದರೆ ಅದು ಅಶಾಸ್ತ್ರೀಯವಾಗುತ್ತೆ. ಹೀಗೆ ಒಂದು ಸಂದರ್ಭದಲ್ಲಿ ನಮಗೆ ಪರಿಚಿತರಾದಂತಹ ಯಾರೋ ಒಬ್ಬ ವ್ಯಕ್ತಿಗಳು ಉಪನಯನ ಸಂಸ್ಕಾರವನ್ನ ಮಾಡ್ತಾರೆ. ಆ ಉಪನಯನ ಸಂಸ್ಕಾರದಲ್ಲಿ ಅವರಿಗೆ ಶಾಸ್ತ್ರ ಪಾಠ ಮಾಡಿದ ಇನ್ನೊಬ್ಬ ವೈದಿಕ ಬ್ರಾಹ್ಮಣರು ಆ ಉಪನಯನ ಸಂಸ್ಕಾರಕ್ಕೆ ಬರ್ತಾರೆ. ಬಂದ ಮೇಲಿನ ಅಪಾರ ಗೌರವದಿಂದ ಪ್ರೀತಿಯಿಂದ ಅವರಿಗೆ ಹೇಳ್ತಾರೆ, ನಿಮ್ಮಂಥವರ ಸನ್ನಿಧಾನದಲ್ಲಿ ನಾನು ನನ್ನ ಮಗನಿಗೆ ಗಾಯತ್ರಿ ಮಂತ್ರದ ಉಪದೇಶವನ್ನ ಕೊಡತಕ್ಕಂತಹದ್ದು ಅಷ್ಟು ಸರಿ ಕಾಣೋದಿಲ್ಲ. ಅದನ್ನು ನೀವೇ ತಪಸ್ವಿಗಳಾದ ವಿದ್ಯಾವಂತರಾದ ಪ್ರತಿನಿತ್ಯ ಶಾಸ್ತ್ರ ಪಾಠ ಪ್ರವಚನಗಳನ್ನ ಮಾಡ್ತಾ ಇರ್ತಕ್ಕಂಥ ನೀವೇ ನನ್ನ ಮಗನಿಗೆ ಉಪದೇಶ ಮಾಡ್ತಾರೆ. ಮಾಡಿದ ದಿನವೇ ಎಂಥ ದುರ್ದೈವ ಅಂದರೆ ಆ ವಟು ಸಾಯಂಕಾಲ ಅವತ್ತಿನ ದಿನವೇ ಉಪನಯನ ಮಾಡಿದ ದಿನದಂತೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡಬೇಕು. ಆದರೆ ತಕ್ಷಣಕ್ಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಅಂತ ಎಷ್ಟು ದಿನ 15-20 ದಿನಗಳ ಕಾಲ ಯಾವ ಅನಾರೋಗ್ಯವೂ ಕೂಡ ಇಲ್ಲದೆ ಇರತಕ್ಕಂತಹ ಮಗು ತಕ್ಷಣಕ್ಕೆ ಆ ಮಗು
ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅನೇಕ ತರಹದ ವೇದನೆಯನ್ನು ಅನುಭವಿಸುವಂತಾಯಿತು. ಅದರಿಂದ ಶಾಸ್ತ್ರದಲ್ಲಿ ಯಾರ್ಯಾರಿಗೆ ಯಾವ ಯಾವ ತರಹದ ಅಧಿಕಾರವನ್ನ ನೀಡಿರ್ತಾರೋ ಆ ಅಧಿಕಾರವನ್ನ ಇನ್ನೊಬ್ಬರ ಕೈಗೆ ವಿನಾಕಾರಣ ಕೊಡದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರವರೇ ಆ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಬೇಕು. ಈ ಕಾರಣದಿಂದ ಆ ಗಾಯತ್ರಿ ಮಂತ್ರದ ಉಪದೇಶವನ್ನ, ನಾರಾಯಣ ಅಷ್ಟಾಕ್ಷರ ಮಂತ್ರಾದಿಗಳ ಉಪದೇಶವನ್ನ ಸ್ವತಃ ಹೆತ್ತ ತಂದೆ ಯಾರಿದ್ದಾರೋ ಅವರೇ ಆ ಮಗುವಿಗೆ ಉಪದೇಶವನ್ನ ಮಾಡಿದರೆ ಆಗ ಅದು ತುಂಬಾ ಫಲಕಾರಿ ಆಗತ್ತೆ, ಹೊರತು ಇಲ್ಲದೆ ಹೋದ್ರೆ ಅನರ್ಥಕಾರಿ ಆಗತ್ತೆ. ಅದಾದ ಮೇಲೆ ಅನೇಕ ಮಂತ್ರಗಳು, ಅಷ್ಟಮಹಾಮಂತ್ರಗಳು, ಶಿವಪಂಚಾಕ್ಷರಿ ಮಂತ್ರ, ಇವೇ ಮೊದಲಾದಂತಹ ಮಂತ್ರಗಳನ್ನ ಬೇಕಾದರೆ ಯತಿಗಳ ಮೂಲಕವೋ ತಪಸ್ವಿಗಳ ಮೂಲಕವೋ ಉಪದೇಶವನ್ನ ಪಡೆದುಕೊಂಡರೆ ಆಗ ಆ ಮಂತ್ರಕ್ಕೆ ಇನ್ನಷ್ಟು ಸಾಮರ್ಥ್ಯ ಬರುತ್ತೆ. ಆದ್ದರಿಂದ ಗಾಯತ್ರಿ ಮಂತ್ರದ ಉಪದೇಶವನ್ನ ಮಾತ್ರ ಯಾವ ತಂದೆ, ಮಗುವಿನ ತಂದೆಯೇ ಉಪದೇಶ ಮಾಡಬೇಕು, ಹೊರತು ಇತರ ಯಾರೂ ಕೂಡ ಆ ಮಂತ್ರವನ್ನು ಉಪದೇಶಿಸಲಿಕ್ಕೆ ಅಧಿಕಾರ ಇಲ್ಲ. ಹೀಗೆ ಆ ಉಪನಯನ ಸಂಸ್ಕಾರ ಅನ್ನತಕ್ಕಂತಹದ್ದು ಆ ಮನುಷ್ಯನ ಜೀವನದಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂತಹ ಒಂದು ಅಂಗ. ಈ ಕಾರಣದಿಂದ ಸುಧೀಂದ್ರ ತೀರ್ಥರು ಆ ವೆಂಕಟನಾಥರಿಗೆ ಹೇಳ್ತಾ ಇದ್ದಾರೆ, ಶೀಘ್ರಂ ಕುರಿಯಾ ಬಾಲಮಂಗೋಪನೀತಂ. ಹೇ ಅಂಗ, ವೇಗವಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಿನ್ನ ಮಗನಿಗೆ ಉಪನಯನ ಸಂಸ್ಕಾರವನ್ನ ಮಾಡಿ ಅವನನ್ನು ಸಂಸ್ಕೃತನನ್ನಾಗಿ ಮಾಡು, ಹೋಗು ಬೇಗ ಅಂತ ಹೇಳಿ ಅವರನ್ನ ಕಳಿಸ್ತಾರಂತೆ. ಸನ್ಯಾಸಾಶ್ರಮಕ್ಕೆ ಸಿದ್ಧನಾಗಿ ಬೇಗ ಬಾ ಅಂತ ಈ ರೀತಿಯ ಉಪದೇಶವನ್ನ ಕೊಟ್ಟು ಆ ಸುಧೀಂದ್ರ ತೀರ್ಥರು ಇರ್ತಾರೆ. ಆ ಸಂದರ್ಭದಲ್ಲಿ ವೆಂಕಟನಾಥರು ಏನು ಮಾಡಿದರು, ಅವರ ಮನಸ್ಸು ಯಾವ ರೀತಿಯಾಗಿ ಆಲೋಚನೆಯನ್ನ ಮಾಡಿತು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ.